ಈಗ ಪಾರ್ಟಿಯಿಂದ ನಮ್ಮ ACCಯಿಂದನೇ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆನಲ್ಲೂ ಕ್ಷೇತ್ರ ವೈಸು ಒಂದು ಸ್ಥಳೀಯ ಕೋಆಪರೇಟಿವ್ ಚುನಾವಣೆ ನಡೀತಾ ಇದೆ. ಈ ವರ್ಷ ಪೂರ್ತಿ ಮಾರ್ಚಿಂದ ಏಪ್ರಿಲಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಎಲ್ಲ ಸ್ಥಳೀಯ ಚುನಾವಣೆ ನಡೆಯುತ್ತೆ. ಒಂದು ಕಡೆ ಕೋಆಪರೇಟಿವ್ ಪ್ರಾರಂಭ ಆಗಿದೆ, ಈ ತಿಂಗಳ ಎಂಡ್ ಒಳಗಡೆ ಏಪ್ರಿಲ್ ಎಂಡ್ ಒಳಗಡೆ ಕೊನೆ ಆಗುತ್ತೆ. ಅದಾದಮೇಲೆ PLD ಬ್ಯಾಂಕ್ ಆಗಿದೆ, ನಂತರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಆಗ್ತಕ್ಕಂಥದ್ದಕ್ಕೆ ಹತ್ರ ಬಂದಿದೆ. ಸೊ ಅದಾದಮೇಲೆ ಪುರಸಭೆ ನಗರಸಭೆಗಳು ಆಗ್ತವೆ ಅಕ್ಟೋಬರ್ ನವೆಂಬರಲ್ಲಿ. ಜನವರಿ ಫೆಬ್ರವರಿಯಲ್ಲಿ ಗ್ರಾಮ ಪಂಚಾಯತಿ ಆಗುತ್ತೆ. ಅದರಿಂದ ಈ ಎಲ್ಲ ಚುನಾವಣೆನ ನಾವು ಏನು 5 ಗ್ಯಾರಂಟಿ ಕೊಟ್ಟು 2 ವರ್ಷ ಸರ್ಕಾರ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಅನೇಕ ಜನಪರವಾದಂಥ ಕಾರ್ಯಕ್ರಮದ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ಚುನಾವಣೆ ಎಲ್ಲ ಗೆಲ್ಲಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಆಲೋಚನೆ. ಅದರಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜೊತೆ ಒಳಗೊಂಡು ಪಕ್ಷದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರನ್ನ ಸೇರಿಸ್ಕೊಂಡು ಪ್ರತಿ ತಾಲೂಕಿನಲ್ಲಿ ಒಂದು ಕಾರ್ಯಕರ್ತರ ಸಭೆನ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಮೊದಲನೇದಾಗಿ ಮಂಡ್ಯ ಕ್ಷೇತ್ರದಲ್ಲಿ ರವಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕರ್ತರ ಸಭೆ. ಏನಿಲ್ಲ, ಈ ಕೋಆಪರೇಟಿವ್ ಚುನಾವಣೆ ಎಲ್ಲ ಪಾಸಿಟಿವ್ ಆಗಿ ನಾವು ಗೆಲ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿದೆ, ಕನಿಷ್ಠ 2 ರಿಂದ 2.5 ಲಕ್ಷ 3 ಲಕ್ಷದವರೆಗೂ BJP ಓಟ್ ಈ ಜಿಲ್ಲೆನಲ್ಲಿ ಇವತ್ತಲ್ಲ 20 ವರ್ಷದಿಂದ ರಾಮಲಿಂಗ ಅಣ್ಣ ಅಂತ ಹೇಳಿ ಲಾಯರ್ ನಿಂತಿದ್ರು. ಅವಾಗ್ಲೂ 1.25 ಲಕ್ಷ 1.5 ಲಕ್ಷ ಓಟ್ ತಗೊಂಡಿದ್ರು. ಸೊ ಇವತ್ತು ಲೋಕಸಭಾ ಚುನಾವಣೆ ಬಿಟ್ಟು ಬೇರೆ ಚುನಾವಣೆ ಅಂದಾಗ BJPಯವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರ ಕ್ಯಾಂಡಿಡೇಟ್ ಮೇಲೆ ತೀರ್ಮಾನ ತಗೊಂಡು ವೋಟ್ ಹಾಕುವಂಥ ಸಿಚುಯೇಷನ್ ಇದೆ, ಅಸೆಂಬ್ಲಿ ಅಥವಾ ಇನ್ನೊಂದು ಅವ್ರ ಕ್ಯಾಂಡಿಡೇಟ್ ಇಲ್ಲದೆ ಇದ್ದಾಗ. ಬಟ್ ಪಾರ್ಲಿಮೆಂಟ್ ಚುನಾವಣೆಗೆ ಯಾರು ನಿಂತ್ಕೊಂಡ್ರು ಮೋದಿಯವರ ಹೆಸರಿನಲ್ಲಿ ಪಾರ್ಲಿಮೆಂಟ್ಗೆ ಹಾಕ್ತಾರೆ. ಇದು ನಿಮಗೆ ಗೊತ್ತಿರೋ ವಿಚಾರ. JDSಗೂ ಕಾಂಗ್ರೆಸ್ಗೂ ಫೈಟ್ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಅವ್ರೇನು ಲೆಕ್ಕಕ್ಕಿಲ್ಲ ಅಂತ ಹೇಳಲ್ಲ. ಅವ್ರ ಥರ ನಮ್ಮ ಪುಟ್ಟರಾಜ ಹೇಳ್ತಾರಲ್ಲ, ನಮ್ಮ ಪುಟ್ಟರಾಜಣ್ಣ ಹೇಳ್ತಾರಲ್ಲ, ಕಾಂಗ್ರೆಸ್ಸು ಚಲುವರಾಯಸ್ವಾಮಿ ಯಾವ ಲೆಕ್ಕ, ಅವನು ಡೆಡ್ ಹಾರ್ಸು ಅದೆಲ್ಲ ಹೇಳ್ತಾರಲ್ಲ, ಹಂಗೇನು ನಾನು ಯಾವತ್ತೂ ಹೇಳಿಲ್ಲ. ಸೊ JDSಗೂ ಇಲ್ಲಿ ಮೂಲ ಈ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಶಕ್ತಿ ಇರೋ ಜಿಲ್ಲೆ ಇದ್ರೆ JDSಗೆ ಅದು ಮಂಡ್ಯನೇ. ಸೊ ಕಾಂಗ್ರೆಸ್ಗೂ ಸಹ ಅಷ್ಟೇ ನಾವು ಶಕ್ತಿ ಇದೆ. ಒಂದ್ಸಾರಿ ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕಿದ್ರೆ ಅವ್ರೊಂದು 2 ಸೀಟ್ ಹೆಚ್ಚಾಗಿ ಗೆಲ್ಬೋದು, ನಾವು ಹೆಚ್ಚು ಎಫರ್ಟ್ ಹಾಕಿದ್ರೆ ನಮಗೊಂದು 2 ಸೀಟ್ ಗೆಲ್ಬೋದು. ಆದರೆ ಈಗ ಫ್ಯಾಕ್ಟ್ರಿ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಯೂನಿವರ್ಸಿಟಿ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಸಹ ನಮಗೆ ಅನುಕೂಲಕರವಾದಂಥ ವಾತಾವರಣ ಇದೆ. ಜಿಲ್ಲೆ ಜನರ ಪರವಾದಂಥ ಅನೇಕ ನೀರಾವರಿ ಇಲಾಖೆಯಲ್ಲಿ ಮಾಡ್ರನೈಸೇಷನ್ ಮಾಡ್ತಾ ಇದ್ದೀವಿ. 5 ವರ್ಷ ಏನೂ ಆಗಿರಲಿಲ್ಲ, ಅನೇಕ ರಸ್ತೆಗಳನ್ನ ಮಾಡಿದ್ದೀವಿ. ಕುಡಿಯೋ ನೀರಿನ ಯೋಜನೆ JJM ಯೋಜನೆಯನ್ನು ಸಾಕಷ್ಟು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಇವೆಲ್ಲ ಇರೋದ್ರಿಂದ ನಮಗೆ ಈ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ನಮಗೆ ಗೆಲ್ಲಬೇಕು, ಗೆಲ್ಲಕ್ಕೆ ಏನ್ ಬೇಕೋ ನಾವೆಲ್ಲ ವಾತಾವರಣವನ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.